ಶಿವ, ಲೆಟ್ಸ್ ಬ್ರೇಕ್ ಅಪ್. ಜೋಕ್ ಮಾಡ್ತಾ ಇದೀಯಾ? ಹ್ಯಾಪಿಯಾಗಿ ಇದೀವಲ್ಲ ಶಶಿ. ದಿನದಲ್ಲಿ ಹಾಫ್ ಅನ್ ಅವರ್ ಬೆಡ್ ಮೇಲೆ ನಿನ್ ಜೊತೆ ಹ್ಯಾಪಿ ಆಗಿದ್ದೀನಿ ಅಂತ 23.5 hours ನಿನ್ನ ಸಹಿಸೋದಕ್ ನನ್ನಿಂದ ಆಗ್ತಿಲ್ಲ. ಸೊ ಲೆಟ್ಸ್ ಬ್ರೇಕ್ ಅಪ್. ಹೇ ಶಶಿ, ಇದೇನೆ ಚಿಯೋಸ್ ಹೇಳ್ದೇನೆ ಹಾಕ್ ಕುಡಿದ್ಬಿಟ್ಟೆ. ಕೋಪದಲ್ಲಿದ್ದಾಗ ಚೇರ್ಸ್ ಹೇಳೋದು ಬೇಡ. ಬ್ಯಾರರ್ 2 more. ಕುಡಿಯೋದೆ ನಮ್ಮ ಬಿಸ್ನೆಸ್ಸು, ಆದರೆ ನ್ಯಾಯಕ್ಕೆ ದುಡಿಯೋದೆ. ಇಲ್ಲಿ ನೋಡು ಅಪ್ಪಿ, ಮ್ಯಾನೇಜರು 2 ಲಾರ್ಜ್. ಓಕೆ. ಆ ಟೇಬಲ್ ಹತ್ರ ಕಳ್ಸು. ಓಕೆ ಸರ್, ಕಳಿಸ್ತೀನಿ ಸರ್. ಏನೋ ಇದು, ಬೆಂಗಳೂರಿಗೆ ಯಾವಾಗೆ ಬರ್ತಿದ್ರು ಪಿಕ್ ಮಾಡ್ಕೊಳಕ್ ಬರ್ತಿದ್ದೆ. ಸೊ ಡೈರೆಕ್ಟಾಗಿ ಬಾರ್ಗೆ ಬಂದ್ಬಿಡೋನಿದ್ಯ ಅಂದ್ರೆ ವಿಷಯ ದೊಡ್ಡದೆ. ಏನೋ ಫ್ಯಾಮಿಲಿ ಫೋಟೋನಾ? ಪ್ರಾಬ್ಲಮ್ ಏನೋ? ಏನೋ ಪ್ರಮೋಷನ್ ಬಂದಿದೆ, ಅದಕ್ಕೆ ಬರಕ್ ಹೇಳಿದ್ಯಾ ಅನ್ಕೊಂಡೆ. ನಿನ್ನ ನೋಡ್ತಾ ಇದ್ರೆ ಹಾಗ ಅನ್ನಿಸ್ತಿಲ್ಲ. ಏನ್ ವಿಷಯ? ಇದೇ ಕಣೋ ಪ್ರಾಬ್ಲಮ್. ಚೆನ್ನಾಗೇ ಇದ್ವಿ, ಸಡನ್ ಆಗಿ ಏನೋ ಚೇಂಜ್. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಇದಕ್ಕ ಫೋನ್ ಮಾಡ್ದೆ ನೀ ನಂಗೆ. ಈ ನಡುವೆ ಫ್ರೆಂಡ್ಸ್ ಪರಿಸ್ಥಿತಿ ತುಂಬಾ ದಾರುಣವಾಗಿ ತಯಾರಾಗಿದ್ಯೋ. ಫಿಗರ್ ಬೀಳೋವರೆಗೂ ಧೈರ್ಯಕ್ಕೋಸ್ಕರ ಪಕ್ಕದಲ್ಲಿ ಫ್ರೆಂಡ್ ಇರಬೇಕು, ಬಿದ್ಮೇಲೆ ಬೇಕಾಗಿಲ್ಲ. ಮತ್ತೇನಾದ್ರೂ ಸಣ್ಣ ತೊಂದರೆ ಆದ್ರೆ ಮಗ ಮಚ್ಚ ಅಂತ ಮತ್ತೆ ಫ್ರೆಂಡ್ ಬೇಕು. ಸರಿ ಸರಿ ಬಿಡು. ಕರೆಯೋ ನಿಮ್ಗೂ ಬುದ್ಧಿ ಇರಲ್ಲ, ಬರೋ ನಮಗೂ ನಾಚಿಕೆ ಇರಲ್ಲ. ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಆಡೋದಕ್ಕೆ ನೀನೇನ್ ಇಂಟರ್ಮೀಡಿಯೇಟ್ ಹುಡುಗಿನಾ? ಸ್ವಲ್ಪ ಮೆಚೂರ್ಡ್ ಆಗಿ ಯೋಚನೆ ಮಾಡೋಕ್ಕಾಗಲ್ವಾ? ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು. ಆದ್ರೂ ಅಷ್ಟಕ್ಕೂ ನೀನು ಹೇಗಿದ್ದೆ ಅಂತ ನೆನಪಿದ್ಯಾ? ಕಾಲೇಜಲ್ಲಿ, ಆಫೀಸಲ್ಲಿ ಎಷ್ಟು ಕಾನ್ಫಿಡೆಂಟ್ ಆಗಿದ್ದವಳು ನೀನು.